ಹಾಯ್ ಹಲೋ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ಸೃಷ್ಟಿ ಟ್ಯುಟೋರಿಯಲ್ ಫಾರ್ ಮ್ಯಾಥ್ಸ್. ನಾನು ನಿಮ್ಮ ಪರಶುರಾಮ್. ನಾನು ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ TETಗೆ ಸಂಬಂಧಪಟ್ಟ ಹಾಗೆ 2019ನೇ ಇಸ್ವಿಯಲ್ಲಿ ಬರ್ತಕ್ಕಂತಹ ಕ್ವಶನ್ ಪೇಪರು ಗಣಿತ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಪೇಪರ್ 2 ಅಂದರೆ 6ರಿಂದ 8ನೇ ತರಗತಿಯ ಒಂದು ಪರೀಕ್ಷೆಯಲ್ಲಿ ಬಂದಂತಹ ಪ್ರಶ್ನೆಗಳನ್ನು ನಾನು ನಿಮ್ಮ ಜೊತೆಗೆ ಇವತ್ತಿನ ದಿನ ಹಂಚ್ಕೊಳ್ತಾ ಇದ್ದೀನಿ. ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈಗ ಕ್ಲಾಸ್ ಶುರು ಮಾಡೋಣ ಫ್ರೆಂಡ್ಸ್. ನೋಡಿ, ಇಲ್ಲಿ ಬಂದ್ಬಿಟ್ಟು ನನ್ನ ಹತ್ರ ಇರ್ತಕ್ಕಂಥ ಒಂದು ಕ್ವಶನ್ ಪೇಪರ್ನ ಮೊದಲನೇ ಪ್ರಶ್ನೆ 91ನೇ ಪ್ರಶ್ನೆ ಹೇಳುತ್ತೆ, 9408ರೊಂದಿಗೆ ಗುಣಿಸಿದಾಗ ಪೂರ್ಣ ವರ್ಗವನ್ನು ಕೊಡುವ ಅತ್ಯಂತ ಕನಿಷ್ಠ ಧನ ಪೂರ್ಣಾಂಕ ಯಾವುದು ಅಂತ ಪ್ರಶ್ನೆ. ಓಕೆನಾ? ಈ ಒಂದು ಪ್ರಶ್ನೆಗೆ ಈ 4 ಇದೆ, 3 ಇದೆ, 5 ಇದೆ, 6 ಇದೆ ಆಪ್ಷನ್. ಈ ಆಪ್ಷನಲ್ಲಿ ಯಾವ್ದು ಕರೆಕ್ಟ್ ಅಂತ ಚೆಕ್ ಮಾಡಬೇಕು ಅಂದರೆ, ನಾವು ಇದನ್ನು ಅಪವರ್ತನ ವಿಧಾನದಲ್ಲಿ 9408ನ ಅಪವರ್ತನ ವಿಧಾನದಲ್ಲಿ ಬಿಡಿಸಿದಾಗ ನಮಗೆ ಗೊತ್ತಾಗ್ಬಿಡುತ್ತೆ. ನೋಡಿ, ಇಲ್ಲಿ 9408 ಇದೆಯಲ್ಲ, ಅದನ್ನು ಅಪವರ್ತನ ವಿಧಾನದಲ್ಲಿ ಭಾಗಿಸ್ತಾ ಹೋಗ್ರಿ. 2ರಿಂದ ತಗೊಳ್ಳಿ. 2 4 8, 1 ಉಳಿತು, 2 7 14, 0 ಮತ್ತು 2 4 8. ಮತ್ತೆ 2ರಿಂದ ಭಾಗಿಸ್ರಿ. 2 2 4, 2 3 6, 2 5 10, 2 2 4. ಮತ್ತೆ 2ರಿಂದ ಭಾಗಿಸಿದ್ರೆ 2 1 2, 2 1 2, 2 7 14, 2 6 12. ಮತ್ತು 2ರಿಂದ ಡಿವೈಡ್ ಆಗುತ್ತೆ. ಅದು 2ರಿಂದ ಭಾಗಿಸಿದ್ರೆ 2 5 10, 2 8 16, ಮತ್ತೆ 2 8 16. ಮತ್ತೆ 2ರಿಂದ ಭಾಗಿಸಿದ್ರೆ 2 2 4, 1 ಉಳಿತು, 18 ಆಯಿತು, 2 9 18, 2 4 8. ಇದನ್ನು ಮತ್ತೆ 2ರಿಂದ ಭಾಗಿಸ್ಬೋದು ನಾವು. 2ರಿಂದ ಭಾಗಿಸಿದ್ರೆ ಏನಾಗುತ್ತೆ ನಿಮಗೆ ಇಲ್ಲಿ 2 1 2 2 4 8, 1 ಉಳಿತು, 2 7 14. ಈಗ 147 ಇದೆ, 2ರಿಂದ ಡಿವೈಡ್ ಆಗಲ್ಲ, 3 ತಗೊಳ್ಳಿ. 3 4 12, 2 ಉಳಿತು, 3 9 27. ಈಗ ಅದು 3ರಿಂದ ಹೋಗಲ್ಲ, 7ರಿಂದ ಹೋಗುತ್ತೆ. 7 7 49, 7 1. ಈಗ ಇದನ್ನು ಬಂದಿರತಕ್ಕಂತಹ ಅಪವರ್ತನಗಳನ್ನು ನೋಡಿದರೆ ಗುಂಪು ಮಾಡ್ತಾ ಹೋಗ್ಬೇಕು. ನಾವು ವರ್ಗಮೂಲ ಕಂಡುಹಿಡಿಬೇಕಾದ್ರೆ ಅಪವರ್ತನಗಳನ್ನು ಗುಂಪು ಮಾಡ್ತಾ ಬರ್ತೀವಿ. ಈ ರೀತಿ 2 ಗುಂಪು ಒಂದೊಂದು ಸಂಖ್ಯೆ 2 ಗುಂಪು ಬರಬೇಕು. ಇದು 2ರದ್ದು ಒಂದು ಗುಂಪು ಬಂದಿದೆ, ಈ 2ರದ್ದು ಒಂದು ಗುಂಪು ಬಂದಿದೆ, ಇವೆರಡರದ್ದು ಒಂದು ಗುಂಪು ಬಂದಿದೆ, ಇವೆರಡರದ್ದು ಒಂದು ಗುಂಪು ಬಂದಿದೆ, 3 ಮಾತ್ರ ಒಂದಿದೆ. ಇದ್ರ ಪಕ್ಕದಲ್ಲಿ ಇನ್ನೊಂದು 3 ಬಂದರೆ ಆವಾಗ ಅದು ಕಂಪ್ಲೀಟಾಗಿ ಏನಾಗುತ್ತೆ, ವರ್ಗ ಆಗಿ ಬದಲಾವಣೆ ಆಗುತ್ತೆ. ಅಂದರೆ ಅದರ ಅರ್ಥ 9408 ಇದೆಯಲ್ಲ, ಇದನ್ನು ಏನು ಮಾಡಬೇಕಾಗತ್ತೆ, 3ರಿಂದ ಗುಣಾಕಾರ ಮಾಡಿದಾಗ. ಓಕೆನಾ? 3ರಿಂದ ಗುಣಾಕಾರ ಮಾಡಿದಾಗ ಬರ್ತಕ್ಕಂಥ ಗುಣಲಬ್ಧ ಏನಾಗಿರುತ್ತೆ, ಕಂಪ್ಲೀಟಾಗಿ ವರ್ಗ ಆಗಿರುತ್ತೆ ಅಂತ ಅರ್ಥ ಅದು. ಓಕೆನಾ? ಅದ್ರ ಪ್ರಕಾರ ನಿಮಗಿಲ್ಲಿ 2ನೇ ಆಪ್ಷನ್ ಸರಿಯಾದ ಉತ್ತರ. ಇದಾದ ನಂತರ ನೆಕ್ಸ್ಟ್ ಪ್ರಶ್ನೆ, ಒಂದು ಆಯತಘನದ ಉದ್ದ, ಅಗಲ ಮತ್ತು ಎತ್ತರಗಳು ಕ್ರಮವಾಗಿ x+3, x-2, x-1 ಆಗಿದೆ. ಹಾಗಾದರೆ ಆಯತಘನದ ಗಾತ್ರ ಅಂತ ಕೇಳಿದ್ದಾರೆ. ಆಯತಘನದ ಗಾತ್ರ ಅಂದರೆ ವಾಲ್ಯೂಮ್ ಕಂಡುಹಿಡಿಯೋದು. ವಾಲ್ಯೂಮ್ ಕಂಡುಹಿಡಿಬೇಕು ಅಂತ ಹೇಳಿದ್ರೆ ಆಯತಘನದ ಗಾತ್ರ = ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್ ಅಂತ ಹೇಳ್ತೀವಿ ನಾವು. ಅದ್ರ ಪ್ರಕಾರ ಅವ್ರು ಕೊಟ್ಟಿರ್ತಕ್ಕಂಥವುಗಳನ್ನು ಒಂದು ಲೆಂತು, ಬ್ರೆಡ್ತು, ಹೈಟ್ ಅಂತ ತಗೊಂಡ್ರೆ ಅವು 3 ಗುಣಾಕಾರ ಮಾಡಿದ್ರೆ ನಿಮಗೇನು ಸಿಗುತ್ತೆ, ಆ ಆಯತಘನದ ಗಾತ್ರ ಸಿಗುತ್ತೆ. ಈಗ ಇದನ್ನು ಗುಣಾಕಾರ ಮಾಡೋಣ ನಾವು. ಗುಣಾಕಾರ ಮಾಡಿದರೆ ಏನಾಗುತ್ತೆ, ಫಸ್ಟ್ ಇದು x+3 ಹಾಗೆ ಬರ್ಕೊಳ್ಳಿ. x-2ದಿಂದ x-1 ಗುಣಿಸಿದರೆ x ಇಂಟು x ಬರುತ್ತೆ, ಪ್ಲಸ್ ಇಂಟು ಮೈನಸ್ x ಇಂಟು 1 x ಬರುತ್ತೆ, -2 ಇಂಟು x 2x ಬರುತ್ತೆ, ಮೈನಸ್ ಇಂಟು ಮೈನಸ್ ಪ್ಲಸ್ 2 1 2. ಈಗ x+3ಯಿಂದ ಇದಿಷ್ಟನ್ನು ಮಲ್ಟಿಪ್ಲೈ ಮಾಡಿದ್ರೆ x ಇಂಟು x² x³ ಬಂತು. ಹಾಗೆಯೇ ಮೈನಸ್ x ಇಂಟು x² ಮೈನಸ್ 2x ಇಂಟು x 2x². ಹಾಗೆಯೇ x ಇಂಟು 2 2x. ನೆಕ್ಸ್ಟ್ 3ದಿಂದ ಮಲ್ಟಿಪ್ಲೈ ಮಾಡಿ, ಪ್ಲಸ್ 3 ಇಂಟು x² 3x², ಮೈನಸ್ 3 ಇಂಟು x 3x. ನೆಕ್ಸ್ಟ್ ಮತ್ತೆ ಮೈನಸ್ 3 ಇಂಟು 2 6x, ಪ್ಲಸ್ 3 2s 6. ಓಕೆನಾ? ಈಗ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಇದು x³ ಹಾಗೆ ಇರುತ್ತೆ. ನೋಡಿ, ಇಲ್ಲಿ -x² ಮೈನಸ್ 2x² ಕೂಡಿದರೆ -3x² ಆಯಿತು. ಈ -3x² ಪ್ಲಸ್ 3x² ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ 6x 3x 6 3 9 ಆಯಿತು. 9ರಲ್ಲಿ 2 ಕಳೆದ್ರೆ ನಿಮಗೆ ಏನು ಬರುತ್ತೆ, -7x ಪ್ಲಸ್ 6. x³ -7x ಪ್ಲಸ್ 6 ಯಾವ್ದು ಕರೆಕ್ಟ್ ಇದೆಯೋ ಅದು ಆಪ್ಷನ್ ಸರಿಯಾದ ಉತ್ತರ ಆಗಿರುತ್ತೆ. ಅದ್ರ ಪ್ರಕಾರ x³ -7x ಪ್ಲಸ್ 6 ಅಂದರೆ 3ನೇ ಆಪ್ಷನ್ ಸರಿಯಾದ ಉತ್ತರ ಆಗುತ್ತೆ. ಓಕೆನಾ ಫ್ರೆಂಡ್ಸ್? ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಈಗ ಒಂದು ವಸ್ತುವಿನ ತಯಾರಿಕೆಯ ವೆಚ್ಚವನ್ನು ಸಾಮಗ್ರಿಗಳು, ಕೂಲಿ ಮತ್ತು ಇತರೆ ಖರ್ಚುಗಳಿಗೆ 5:3:1 ಅನುಪಾತದಲ್ಲಿ ವಿಭಾಗಿಸಿದೆ. ಆ ವಸ್ತುವಿನ ಸಾಮಗ್ರಿಗಳ ಬೆಲೆ 125, ಆದರೆ ಕೂಲಿಯ ವೆಚ್ಚ ಎಷ್ಟು ಅಂತ ಕೇಳಿದ್ದಾರೆ. ನೋಡಿ, ಇದನ್ನು ಕಂಡುಹಿಡಿಬೇಕಂದ್ರೆ ಇದು 5:3:1 ಅಂತ ತೊಗೊಂಡಿದ್ದೀವಿ. ಈಗ ನಾವು ಸಾಮಗ್ರಿಯ ವೆಚ್ಚ ಎಷ್ಟು ಅಂತ ಕೊಟ್ಟಿದ್ದಾರೆ 125. 5x = 125 ಅಂತ ತಗೊಂಡ್ರೆ ನಿಮಗೆ x ಬೆಲೆ ಸಿಕ್ಬಿಡುತ್ತೆ. ಇಲ್ಲಿ 5 1
5 25 ಸೊ ಎಕ್ಸ್ ಇಸ್ ಈಕ್ವಲ್ ಟು 25 ಬಂತು. ನಿಮಗೆ ಕೇಳಿರೋದು ಏನಾದ್ರು ಕೂಲಿಯ ವೆಚ್ಚ, ಕೂಲಿಯ ರೇಷಿಯೋ ಕೊಟ್ಟಿದ್ದಾರೆ 3, ಅಲ್ಲಿಗೆ 3 ಎಕ್ಸ್ ಮಾಡಿದ್ರೆ 3 ಇಂಟು ಎಕ್ಸ್, ಅಲ್ಲಿಗೆ 3 ಇಂಟು 25. ಸೊ 3 ಇಂಟು 25 ಮಾಡಿದ್ರೆ ಎಷ್ಟು ಬರುತ್ತೆ ನಿಮಗೆ ಉತ್ತರ? 75 ಬರುತ್ತೆ. ಸೊ ಸರಿಯಾದ ಉತ್ತರ ಬಂದುಬಿಟ್ಟು 4ನೇ ಆಪ್ಷನ್. ಓಕೆ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಕೊಟ್ಟಿರುವ ವಿನ್ಯಾಸದಲ್ಲಿ ಬಿಟ್ಟು ಹೋಗಿರುವ ಸಂಖ್ಯೆ ಅಂತ ಪ್ರಶ್ನೆ. ಸೊ ಕೊಟ್ಟಿರುವ ವಿನ್ಯಾಸದಲ್ಲಿ ಬಿಟ್ಟು ಹೋಗಿರುವ ಸಂಖ್ಯೆ ಅಂದರೆ ವಿನ್ಯಾಸ ಕೊಟ್ಟಿರೋದನ್ನು ಅಬ್ಸರ್ವ್ ಮಾಡಿ. 3 8 7 ಇದೆ, 9 4 ಕ್ವಶನ್ ಮಾರ್ಕ್ ಇದೆ, 6 7 5 ಇದೆ. ಓಕೆನಾ? ಸೊ ಇಲ್ಲಿ ನೋಡಿದರೆ 3 + 2 ಎಷ್ಟು ಬರುತ್ತೆ? 11. 11 + 7 ಕೂಡಿದರೆ 18 ಬರ್ತಾ ಇದೆ. ಈ ಕಡೆ ಕೆಳಗಡೆ ನೋಡಿ, ಇಲ್ಲೂ ಕೂಡ ಅಷ್ಟೇ 6 7 13, 13 5 18. ಸೊ 3 ಟರ್ಮ್ಸನ್ನು ಕೂಡಿದರೆ 18 ಇಲ್ಲೂ ಬಂದಿದೆ, ಇಲ್ಲೂ 18 ಬಂದಿದೆ. ಅಂದರೆ ಇಲ್ಲೂ ಎಷ್ಟು ಬರಬೇಕು ನಿಮಗೆ? 18 ಬರಬೇಕು. ಸೊ 18 ಬರಬೇಕು ಅಂದರೆ ಇಲ್ಲಿ 9 ಮತ್ತು 4 ಕೂಡಿದರೆ ಎಷ್ಟಾಗುತ್ತೆ? 13 ಆಗುತ್ತೆ. ಇನ್ನು 5 ಇಲ್ಲಿ ಹಾಕಿದ್ರಿ ಅಂದರೆ 18 ಬರುತ್ತೆ. ಸೊ ಅದರ ಅರ್ಥ ಈ ಜಾಗದಲ್ಲಿ ಎಷ್ಟು ಬರುತ್ತೆ ಆನ್ಸರು? 5 ಹಾಕಬೇಕಾಗತ್ತೆ ನಂಬರು. ಸೊ ಅದ್ರ ಪ್ರಕಾರ ಆಪ್ಷನ್ ಫಸ್ಟ್ ಈಸ್ ದ ರೈಟ್ ಆನ್ಸರ್. ಓಕೆ ಫ್ರೆಂಡ್ಸ್. ಸೊ ನೆಕ್ಸ್ಟ್ ಪ್ರಶ್ನೆ. ಒಬ್ಬ ವ್ಯಕ್ತಿಗೆ ಅವನ ಮಗ ಹುಟ್ಟಿದಾಗ ಅವನ ವಯಸ್ಸು 25 ವರ್ಷಗಳು ಮತ್ತು 2 ವರ್ಷಗಳ ನಂತರ ಒಬ್ಬ ಮಗಳು ಜನಿಸುತ್ತಾಳೆ. ಆ ವ್ಯಕ್ತಿ ತನ್ನ 60ನೇ ಹುಟ್ಟುಹಬ್ಬವನ್ನು ಆಚರಿಸುವ ಸಂದರ್ಭದಲ್ಲಿ ಅವನ ಮಗಳ ವಯಸ್ಸು ಅಂತ ಕೊಟ್ಟಿದ್ದಾರೆ. ಓಕೆನಾ? ಈಗ ಇಲ್ಲಿ ಏನು ಪ್ರಶ್ನೆ ಕೊಟ್ಟಿರೋ ಪ್ರಶ್ನೆ ಪ್ರಕಾರ 25 ವರ್ಷ ಇದ್ದಾಗ ಒಬ್ಬ ಮಗ ಹುಡ್ತಾನೆ. ಒಬ್ಬ ಮಗ ಹುಟ್ಟಿದ 2 ವರ್ಷದ ನಂತರ ಅಂದರೆ ಅವನಿಗೆ 27 ವರ್ಷ. 27 ವರ್ಷದಲ್ಲಿ ಒಬ್ಬ ಮಗಳು ಹುಡ್ತಾಳೆ ಅವನಿಗೆ. ಓಕೆನಾ? ಸೊ ಅವನು 60ನೇ ವರ್ಷದ ಹುಟ್ಟುಹಬ್ಬ ಆಚರಣೆ ಮಾಡ್ಕೊಳ್ತಾ ಇದ್ದಾನೆ ಅಂದರೆ ಮಗಳಿಗೆ ಆಗಿರುತ್ತೆ ವಯಸ್ಸು ಅಂದರೆ ಈ ಒಂದು ತಂದೆಯ ವಯಸ್ಸು. ಮಗಳು ಹುಟ್ಟಿದಾಗ ತಂದೆಯ ವಯಸ್ಸು ಎಷ್ಟಿತ್ತು ಅದನ್ನು ಕಳೆದು ಬಿಟ್ಟರೆ ನಿಮಗೆ ಆನ್ಸರ್ ಸಿಗುತ್ತೆ. ನೋಡಿ, ಇಲ್ಲಿ 60 ವಯಸ್ಸು, 60ನೇ ಹುಟ್ಟುಹಬ್ಬ ಆಚರಣೆ ಮಾಡ್ಕೊಳ್ತಾ ಇದ್ದಾನೆ. ಸೊ ಮಗಳು 27ನೇ ವಯಸ್ಸಿಗೆ ಹುಟ್ಟಿದಾಳೆ. ಸೊ ಮಗಳ ವಯಸ್ಸನ್ನು ಕಳೆದು ಬಿಟ್ಟರೆ ನಿಮಗೆ 33 ವರ್ಷ ಬರುತ್ತೆ. ಇದು ಮಗಳ ವಯಸ್ಸು. ಓಕೆ, ತಂದೆ 60ನೇ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಳ್ಬೇಕಾದ್ರೆ ತನ್ನ ಮಗಳ ವಯಸ್ಸು ಎಷ್ಟಾಗಿರುತ್ತೆ? 33 ಆಗಿರುತ್ತೆ. ಅದ್ರ ಪ್ರಕಾರ 33 ಸರಿಯಾದ ಆಪ್ಷನ್. ಓಕೆ, ನೆಕ್ಸ್ಟ್ 99ನೇ ಪ್ರಶ್ನೆನ ನೋಡೋಣ ಫ್ರೆಂಡ್ಸ್. ಇಲ್ಲಿ 96ನೇ ಪ್ರಶ್ನೆ. ಒಂದು ತ್ರಿಭುಜದ ಎತ್ತರವು ಅದರ ಪಾದಕ್ಕಿಂತ 4 ಸೆಂಟಿಮೀಟರ್ ಹೆಚ್ಚಾಗಿದೆ. ತ್ರಿಭುಜದ ವಿಸ್ತೀರ್ಣವು 48 ಕ್ಯೂಬಿಕ್ ಸೆಂಟಿಮೀಟರ್ ಆದರೆ ತ್ರಿಭುಜದ ಪಾದ ಅಂತ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಶ್ನೆ ಹೇಳುತ್ತೆ ತ್ರಿಭುಜದ ವಿಸ್ತೀರ್ಣ ಅವ್ರು ಕೊಟ್ಟಿದ್ದಾರೆ, ಪಾದ ಮತ್ತು ಎತ್ತರದ ಮಧ್ಯೆ ಇರೋ ರಿಲೇಷನ್ ಕೊಟ್ಟಿದ್ದಾರೆ. ಎತ್ತರ ಪಾದಕ್ಕಿಂತ 4 ಸೆಂಟಿಮೀಟರ್ ಜಾಸ್ತಿ ಇದೆ ಅಂತೇಳಿ. ಸೊ ಅದ್ರ ಪ್ರಕಾರ ನಾವು ಇಲ್ಲೇನು ಮಾಡ್ಬೋದು? ತ್ರಿಭುಜದ ವಿಸ್ತೀರ್ಣ ಹಾಫ್ ಇಂಟು ಬೇಸ್ ಇಂಟು ಹೈಟು. ಸೊ ತ್ರಿಭುಜದ ವಿಸ್ತೀರ್ಣ ಕೊಟ್ಟಿದ್ದಾರೆ 48, ಹಾಫ್ ಇಂಟು ಬೇಸ್ ಅಂದರೆ ಎಕ್ಸ್ ಅಂತ ತಗೊಳ್ಳಿ, ಗೊತ್ತಿಲ್ಲ, ಪಾದ ಎಷ್ಟು ಅಂತ ಗೊತ್ತಿಲ್ಲ. ಎತ್ತರ ಏನಾಗಿರುತ್ತೆ? ಪಾದಕ್ಕಿಂತ 4 ಜಾಸ್ತಿ ಇರುತ್ತೆ ಅಂದರೆ x + 4 ಅಂತ ತೊಗೊಳ್ಬೋದು. ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಈ 2 ಈ ಕಡೆ ಬಂದರೆ ಇಂಟು 2 ಆಗುತ್ತೆ. ಇಲ್ಲಿ x ಮತ್ತು x + 4 ಮಲ್ಟಿಪ್ಲೈ ಮಾಡಿದ್ರೆ x ಇಂಟು x, x² + x ಇಂಟು 4, 4x ಆಗುತ್ತೆ. ಓಕೆನಾ? ಸೊ ಇದಾದ ನಂತರ ನಾವೇನು ಮಾಡ್ಬೋದು? 48 ಇಂಟು 2 ಮಲ್ಟಿಪ್ಲೈ ಮಾಡಿ ಎಷ್ಟು ಬರುತ್ತೆ? 48 ಇಂಟು 2 ಮಲ್ಟಿಪ್ಲೈ ಮಾಡಿದ್ರೆ ಆ್ಯಕ್ಚುಲಿ ನಿಮಗೆ 96 ಬರುತ್ತೆ. ಈಗ ನೀವು ಇದನ್ನು ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಬರ್ಕೊಂಬಿಡಿ. ಫಸ್ಟು x² + 4x, ಇದು 96 ಈಕ್ವಲಿಂದ ಈ ಕಡೆ ತಗೊಂಬಂದರೆ -96 ಆಗುತ್ತೆ, = 0. ಇದನ್ನು ನೀವು ಅಪವರ್ತನ ವಿಧಾನದಲ್ಲಿ ಅಪವರ್ತನ ಮಾಡಿದಾಗ ನಿಮಗೆ ಎಕ್ಸ್ನ ಬೆಲೆ ಸಿಗುತ್ತೆ. ಗುಣಿಸಿದರೆ -96 ಬರಬೇಕು, ಕೂಡಿದರೆ ಅಥವಾ ಕಳೆದ್ರೆ 4 ಬರಬೇಕು. ಅಂದರೆ 12 8 96. ಸೊ 12ರಲ್ಲಿ 8ಅನ್ನು ಕಳೆದ್ರೆ 4 ಬರುತ್ತೆ. 12 - 8 ಗುಣಿಸಿದರೆ 96 ಬರುತ್ತೆ ಮೈನಸ್. ಸೊ ಇದ್ರ ಪ್ರಕಾರ ನೀವು ಇದನ್ನು x² + 12x - 4x - 96 = 0 ಅಂತ ಬರ್ಕೊಳ್ಬೋದು ಫ್ರೆಂಡ್ಸ್. ಇವೆರಡು ಒಂದು ಗ್ರೂಪು, ಇವೆರಡು ಒಂದು ಗ್ರೂಪ್ ಮಾಡಿದ್ರೆ ಇವೆರಡರಲ್ಲೂ x ಕಾಮನ್ ಇದೆ, x + 12 ಬ್ರಾಕೆಟ್ ಒಳಗಡೆ ಉಳಿಯುತ್ತೆ. ಓಕೆ ಫ್ರೆಂಡ್ಸ್, ಇವೆರಡರಲ್ಲೂ -4 ಕಾಮನ್ ಇದೆ, ಅವಾಗ ಬ್ರಾಕೆಟ್ ಒಳಗಡೆ x + 12 ಉಳಿಯುತ್ತೆ. ಈಗ ನೀವೇನು ಮಾಡ್ಬೋದು? 12 ಅಲ್ಲ, ಇದು 8 ಅಲ್ವಾ? ರೈಟ್, 8. ಈಗ ನೀವು x - 8 ಅನ್ನೋದು ಒಂದು ಫ್ಯಾಕ್ಟರು, x + 12 ಅನ್ನೋದು ಒಂದು ಫ್ಯಾಕ್ಟರ್ ಅಂತ ಬರ್ಕೊಳ್ಳಿ. ಓಕೆನಾ? ಸೊ ಈಗ x - 8 = 0 ಅಂತ ತಗೊಳ್ಳಿ, ಅಥವಾ x + 12 0 ಅಂತ ತಗೊಳ್ಳಿ. ಈಗ ನಿಮಗೆ x = 8 ಬರುತ್ತೆ ಈ ಕಡೆ x = -12 ಬರುತ್ತೆ. ನಿಮಗೆ -12 ಬಂದಿರೋದ್ರಿಂದ ನೆಗೆಟಿವ್ ವ್ಯಾಲ್ಯೂನ ನಾವು ಕನ್ಸಿಡರ್ ಮಾಡಲ್ಲ, ಪಾಸಿಟಿವ್ ವ್ಯಾಲ್ಯೂವನ್ನೇ ಆನ್ಸರ್ ಅಂತ ಕನ್ಸಿಡರ್ ಮಾಡ್ತೀವಿ. ಅದ್ರ ಪ್ರಕಾರ x = 8 ಬಂದಿದೆ ಅಂದರೆ ತ್ರಿಭುಜದ ಪಾದ ಎಷ್ಟಿರುತ್ತೆ? 8 ಸೆಂಟಿಮೀಟರ್ ಇರುತ್ತೆ. ಓಕೆನಾ ಫ್ರೆಂಡ್ಸ್? ನೆಕ್ಸ್ಟ್ 5 ಕ್ರಮಾಗತ ಪೂರ್ಣಾಂಕಗಳ ಸರಾಸರಿ 3 ಆಗಿದ್ದು ಆ ಸಂಖ್ಯೆಗಳಲ್ಲಿ 2ನೇ ಮತ್ತು 4ನೇ ಸಂಖ್ಯೆಗಳ ನಡುವಿನ ವ್ಯತ್ಯಾಸ ಅಂತ ಕೊಟ್ಟಿದ್ದಾರೆ. ಸೊ ಕ್ರಮಾಗತ ಪೂರ್ಣಾಂಕಗಳ ಸರಾಸರಿ 3 ಅಂತ ಕೊಟ್ಟಿದ್ದಾರಲ್ವಾ? ಸೊ ಸರಾಸರಿ ಪೂರ್ಣಾಂಕಗಳ ಸರಾಸರಿಯ ಬದಲಾಗಿ ನಾವಿಲ್ಲಿ ನೇರವಾಗಿ ಮಾಡಿಬಿಡ್ಬೋದು. ಹೆಂಗೆ ನೋಡಿ, ಇಲ್ಲಿ ಆ 3 ಸಂಖ್ಯೆಗಳನ್ನು ಒಂದು x, ಇನ್ನೊಂದು ಅದಕ್ಕಿಂತ ಒಂದು ಜಾಸ್ತಿ ಇರುತ್ತೆ x + 1,
ಮೂರನೇದು x+2, ನಾಲ್ಕನೇದು x+3, ಐದನೇದು x+4. ಸೊ ಅವ್ರು ಹೇಳ್ತಾರೆ ಎರಡನೇ ಮತ್ತು ನಾಲ್ಕನೇ ಸಂಖ್ಯೆಗಳ ನಡುವಿನ ವ್ಯತ್ಯಾಸ. ಎರಡನೇ ಸಂಖ್ಯೆ ಯಾವುದಿಲ್ಲಿ? x+1. ಓಕೆನಾ. ನಾಲ್ಕನೇ ಸಂಖ್ಯೆ ಯಾವುದಿಲ್ಲಿ? x+3. ಇಲ್ಲಿ ಆ್ಯಕ್ಚುಲಿ ಇದೇ ದೊಡ್ಡದಿರುತ್ತೆ, ಚಿಕ್ಕದಿರುತ್ತೆ. ಇವೆರಡರ ವ್ಯತ್ಯಾಸ ಕಂಡುಹಿಡಿದ್ಬಿಟ್ರೆ ನೀವು ನೋಡಿ, ಇಲ್ಲಿ x+3 ಮೈನಸ್ಸಿಂದ ಇದಿಷ್ಟನ್ನು ಮಲ್ಟಿಪ್ಲೈ ಮಾಡಿದ್ರೆ -x -1 ಬರುತ್ತೆ. ಸೊ +x -x ಡೈರೆಕ್ಟಾಗಿ ಕ್ಯಾನ್ಸಲ್ ಮಾಡಿದ್ರೆ 3ರಲ್ಲಿ 1 ಕಳೆದ್ರೆ 2 ಬರ್ತಾ ಇದೆ. ಓಕೆನಾ. ಸೊ ಅದ್ರ ಪ್ರಕಾರ ನಾಲ್ಕನೇ ಸಂಖ್ಯೆಗಳ ನಡುವಿನ ವ್ಯತ್ಯಾಸ ಎಷ್ಟಿರುತ್ತೆ? 2. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಓಕೆ ಫ್ರೆಂಡ್ಸ್. ನೆಕ್ಸ್ಟ್ 98ನೇ ಪ್ರಶ್ನೆ. ಕೊಟ್ಟಿರುವ ಸಮೀಕರಣವನ್ನು ಅರ್ಥಪೂರ್ಣ ಮಾಡಲು ಕೊಟ್ಟಿರುವ ಯಾವ ಚಿಹ್ನೆಯು ಗಣವನ್ನು ಸ್ಟಾರ್ ಜಾಗದಲ್ಲಿ ಕ್ರಮವಾಗಿ ಆದೇಶಿಸಬೇಕು ಎಂಬುದನ್ನು ಪರ್ಯಾಯಗಳಿಂದ ಆರಿಸಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕ್ವಶನ್ ಈ ರೀತಿ ಇದೆ, 4 ಸ್ಟಾರ್ 3 ಸ್ಟಾರ್ 48 ಸ್ಟಾರ್ 4 ಅಂತ. ಸೊ ಇದನ್ನು ಹೇಗೆ ಮಾಡ್ಬೋದು ಅಂತ ಹೇಳಿದ್ರೆ, ಇಲ್ಲಿ ಆ್ಯಕ್ಚುಲಿ ಎರಡೂ ಕಡೆ ಆನ್ಸರ್ ಸೇಮ್ ಬರಬೇಕಂದ್ರೆ ನೀವು ಇಷ್ಟರಲ್ಲಿ ಯಾವ ಆಪ್ಷನ್ ತೊಗೊಳ್ತೀರಿ? ಈಗ ನೋಡಿ, ನಾನು ತೊಗೊಳ್ತೀನಿ ಇಲ್ಲಿ 4 × 3 ಮಾಡ್ತೀನಿ, ಎಷ್ಟು ಬರುತ್ತೆ? 12 ಬರುತ್ತೆ. ಸರಿನಾ? ಅದೇ ರೀತಿ ಇಲ್ಲಿ 48 ಡಿವೈಡೆಡ್ ಬೈ ಎಷ್ಟಿದೆ? ಇಲ್ಲಿ 12 ಇದೆ, ಸಾರಿ 4 ಇದೆ. 48 ಡಿವೈಡೆಡ್ ಬೈ 4. ಸೊ 4ರಿಂದ 48 ಬಾಕ್ಸ್ ಇದ್ರೆ 4 1 4, 4 2 8, ಎರಡೂ ಕಡೆ 12 ಬರ್ತಾ ಇದೆ. ಅಂದರೆ ಅದರ ಅರ್ಥ ಏನು? ಫಸ್ಟು ಮೊದಲ ಸ್ಟಾರ್ಗೆ ಇಂಟು ಹಾಕಬೇಕು, ಎರಡನೇ ಸ್ಟಾರ್ಗೆ ಈಕ್ವಲ್ ಹಾಕಬೇಕು, ಮೂರನೇ ಸ್ಟಾರ್ಗೆ ಡಿವೈಡೆಡ್ ಬೈ ಹಾಕಬೇಕು. ಸೊ 8 ಈಕ್ವಲ್ ಡಿವೈಡೆಡ್ ಬೈ ಇದು ಸರಿಯಾದ ಉತ್ತರ ಆಗುತ್ತೆ. ಸೊ 8 ಈಕ್ವಲ್ ಡಿವೈಡೆಡ್ ಬೈ ಮೊದಲನೇ ಆಪ್ಷನಲ್ಲಿದೆ. ಸೊ ಅದು ಸರಿಯಾದ ಉತ್ತರ ಆಗುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ಕ್ವಶನ್ನು. ಒಂದು ಪಟ್ಟಕದ ಪಾದವು ಲಂಬಕೋನ ತ್ರಿಭುಜವಾಗಿದ್ದು ಅವುಗಳ ಪಾದಗಳು 6 ಸೆಂಟಿಮೀಟರ್, 8 ಸೆಂಟಿಮೀಟರ್ ಹಾಗೂ ವಿಕರ್ಣ 10 ಸೆಂಟಿಮೀಟರ್ ಆಗಿದೆ. ಆ ಪಟ್ಟಕದ ಪೂರ್ಣ ಮೇಲ್ಮೈ ವಿಸ್ತೀರ್ಣ 156 ಸ್ಕ್ವೇರ್ ಸೆಂಟಿಮೀಟರ್ ಆದರೆ ಅದರ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕೊಟ್ಟಿರೋ ಪ್ರಶ್ನೆ ಪ್ರಕಾರ ನೋಡಿ, ಇಲ್ಲಿ ಏನು ಹೇಳ್ಬೋದು? ಇದು ಒಂದು ಪಟ್ಟಕದ ಎರಡೂ ಪಾದಗಳು ತ್ರಿಭುಜಾಕಾರವಾಗಿದ್ದಾವೆ. ಸೊ ಈ ತ್ರಿಭುಜಾಕಾರವಾಗಿರುವಂಥ ಎರಡೂ ಪಟ್ಟಕದ ವಿಸ್ತೀರ್ಣ ಪ್ಲಸ್ ವಕ್ರ ಮೇಲ್ಮೈ ವಿಸ್ತೀರ್ಣ ಅಂದರೆ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಎಲ್ಲ ಸೇರಿ 156 ಬರುತ್ತಂತೆ. ನಿಮಗೆ ಕೇಳಿರೋದು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಎಷ್ಟು ಬರುತ್ತೆ ನೋಡಿ. ಇಲ್ಲಿ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಬೇಕು ಅಂದರೆ ಮೇಲ್ಗಡೆ ಕೆಳಗಡೆ ಇರೋ ಎರಡೂ ತ್ರಿಭುಜದ ವಿಸ್ತೀರ್ಣವನ್ನು ಕಳಿಬೇಕು. ನೋಡಿ, ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಪಟ್ಟಕದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ = ಪಟ್ಟಕದ ಪೂರ್ಣ ಮೇಲ್ಮೈ ವಿಸ್ತೀರ್ಣ -2 × ತ್ರಿಭುಜದ ವಿಸ್ತೀರ್ಣ ಅಂತ ತೊಗೊಳ್ಬೋದು ನಾವು. ಅಂದರೆ ಯಾಕಂದರೆ ಎರಡು ತ್ರಿಭುಜಗಳಿದ್ದಾವೆ. ಸೊ ಅದ್ರ ಪ್ರಕಾರ ನಿಮಗೆ ಇಲ್ಲಿ 156 ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕೊಟ್ಟಿದ್ದಾರೆ. ಇಲ್ಲಿ 2 × ತ್ರಿಭುಜದ ವಿಸ್ತೀರ್ಣ ಅಂದರೆ ಏನಾಗುತ್ತೆ? 1/2 × ಬೇಸ್ ಎಷ್ಟಾಗುತ್ತೆ? ಬೇಸ್ ಇಂಟು ಹೈಟ್ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ ಅವರು? ಒಂದು 6 ಸೆಂಟಿಮೀಟ್ರ್, ಇನ್ನೊಂದು 8 ಸೆಂಟಿಮೀಟ್ರು. ಓಕೆನಾ. ಸೊ ಬೇಸು 6 ತೊಗೊಂಡ್ರೆ ಹೈಟನ್ನು 8 ಅಂತ ತಗೊಂಡ್ರೆ 6 × 8 ಅಂತ ಆಗುತ್ತೆ. ಓಕೆನಾ. ಈಗ ಇಲ್ಲಿ 2 ಕ್ಯಾನ್ಸಲ್ ಆದರೆ 156 - 6 × 8 ಮಲ್ಟಿಪ್ಲೈ ಮಾಡಿದ್ರೆ 48 ಬರುತ್ತೆ. ಸೊ 156ರಲ್ಲಿ 48ಅನ್ನು ಕಳೆದ್ಬಿಟ್ರೆ ನಿಮಗೆ ಡೈರೆಕ್ಟಾಗಿ ಆನ್ಸರ್ ಸಿಕ್ಬಿಡುತ್ತೆ. 108 ಸ್ಕ್ವೇರ್ ಸೆಂಟಿಮೀಟ್ರ್ ಬರುತ್ತೆ. ಸೊ 108 ಸ್ಕ್ವೇರ್ ಸೆಂಟಿಮೀಟ್ರು ಆ ಒಂದು ಪಟ್ಟಕದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಆಗಿರುತ್ತೆ. ಓಕೆನಾ ಫ್ರೆಂಡ್ಸ್. ನೆಕ್ಸ್ಟ್ 100ನೇ ಪ್ರಶ್ನೆಗೆ ಹೋಗೋಣ. ಈಗ ಒಂದು ಲಂಬಕೋನ ತ್ರಿಭುಜವನ್ನು ಅದರ ಪಾದಕ್ಕೆ ಲಂಬವಿರುವ ಒಂದು ಬಾಹುವನ್ನು ಅಕ್ಷವನ್ನಾಗಿಸಿ ತಿರುಗಿಸಿದಾಗ ಉಂಟಾಗುವ ಜಾಮಿತಿಯ ಘನಾಕೃತಿ ಅಂತ ಪ್ರಶ್ನೆ. ಸೊ ಇಲ್ಲಿ ತುಂಬ ಸಿಂಪಲ್. ಇದೊಂದು ಲಂಬಕೋನ ತ್ರಿಭುಜ ಇದೆ. ಲಂಬಕೋನ ತ್ರಿಭುಜದ ಎತ್ತರವನ್ನು ಹಾಗೆ ಇಟ್ಕೊಂಡು ಈ ಪಾದವನ್ನು ತಿರುಗಿಸ್ತಾ ಇದ್ದಾರೆ ಅವ್ರು. ಹಿಂಗೆ ತಿರುಗಿಸಿದ್ರೆ ಏನು ಫಾರ್ಮೇಷನ್ ಆಗುತ್ತೆ? ಸೊ ಇದು ನೋಡ್ತಿದ್ದಂಗೆ ಗೊತ್ತಾಗ್ಬಿಡುತ್ತೆ. ಈ ರೀತಿ ತಿರುಗಿಸಿದಾಗ ಈ ಕಡೆ ಒಂದು ಟ್ರಯಾಂಗಲ್ ಹಾಕಿದ್ವಿ ಅಂದರೆ ಏನು ಒಂದು ಶಂಕು ಫಾರ್ಮೇಷನ್ ಆಯ್ತಲ್ವಾ. ಸೊ ಅದ್ರ ಪ್ರಕಾರ ನಿಮಗೆ ಇದಕ್ಕೆ ಸರಿಯಾದ ಉತ್ತರ 100ನೇದಕ್ಕೆ ಶಂಕುವಿನ ಆಕೃತಿ ರಚನೆ ಆಗಿರುತ್ತೆ. ಸೊ ಶಂಕುವಿನ ಆಕೃತಿ ರಚನೆ ಆಗುತ್ತೆ. ಇನ್ನು 101ನೇ ಪ್ರಶ್ನೆ. ತ್ರಿಭುಜದ ಒಂದು ಬಾಹ್ಯ ಕೋನವು 100 ಡಿಗ್ರಿ ಹಾಗೂ ಅಂತರಾಭಿಮುಖ ಕೋನಗಳಲ್ಲಿನ ಒಂದು ಕೋನವು 45 ಡಿಗ್ರಿ ಆದರೆ ತ್ರಿಭುಜದ ಉಳಿದ 2 ಕೋನಗಳ ಅಳತೆ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸಂಬಂಧಪಟ್ಟಾಗೆ ನಾವು ಏನು ಮಾಡ್ಬೋದು? ಇಲ್ಲಿ ನಮ್ಮ ಹತ್ರ ಒಂದು ಪಾಯಿಂಟ್ ಇದೆ. ಏನು ಅಂದರೆ ಬಾಹ್ಯ ಕೋನ ಅಂತರಾಭಿಮುಖ ಕೋನಗಳ ಮೊತ್ತಕ್ಕೆ ಸಮ ಇರುತ್ತೆ. ಓಕೆನಾ. ಸೊ ಅದ್ರ ಪ್ರಕಾರ ಅವ್ರು ಬಾಹ್ಯ ಕೋನ ಕೊಟ್ಟಿದ್ದಾರೆ, ಒಂದು 100 ಡಿಗ್ರಿ ಇರುತ್ತಂತೆ. ಅಂತರಾಭಿಮುಖ ಕೋನಗಳು ಯಾವುವು ಅಂತ ಗೊತ್ತಿಲ್ಲ. ಒಂದು x ಇರುತ್ತಂತೆ, ಇನ್ನೊಂದು ಎಷ್ಟಿರುತ್ತೆ ಅಂತ ಕೊಟ್ಟಿದ್ದಾರೆ ಅವರು. 45 ಡಿಗ್ರಿ ಇರುತ್ತೆ. ಒಂದು 45 ಡಿಗ್ರಿ ಇರುತ್ತೆ, ಇನ್ನೊಂದು ಎಷ್ಟಿದೆ ಅಂತ ಗೊತ್ತಿಲ್ಲ. ಸೊ ಇದು ಒಂದು ಕಂಡುಹಿಡಿದ್ಬಿಟ್ರೆ ಸಾಕು. ನೀವು ಸುಲಭವಾಗಿ ಇಲ್ಲಿ ಆಪ್ಷನಲ್ಲಿ ಕೊಟ್ಟಿರ್ತಕ್ಕಂಥದ್ದನ್ನು ಸುಲಭವಾಗಿ ಆನ್ಸರ್ ಕಂಡುಹಿಡಿಬೋದು. ನೋಡಿ, 45 ಈಕ್ವಲಿಂದ ಈ ಕಡೆ ತಗೊಂಡು ಬಂದರೆ -45 ಆಗುತ್ತೆ. = x. 100ರಲ್ಲಿ 45 ಕಳೆದ್ಬಿಟ್ರೆ ನಿಮಗೆ 55 ಡಿಗ್ರಿ ಬರುತ್ತೆ. ಸೊ x = 55 ಡಿಗ್ರಿ ಇದೆ ಅಂದರೆ ಇವು 4ರಲ್ಲಿ ಯಾವುದರಲ್ಲಿ 55 ಡಿಗ್ರಿ ಇದೆ? ಆಪ್ಷನ್ನು 3. ಸೊ ಒಂದು 55 ಡಿಗ್ರಿ ಇರುತ್ತೆ, ಇನ್ನೊಂದು 80 ಡಿಗ್ರಿ ಇರುತ್ತೆ. ಓಕೆನಾ. ಒಂದು ಕೋನ 45 ಡಿಗ್ರಿ, ಎರಡನೇದು 55, ಮೂರನೇದು 80, ಇವಿಷ್ಟನ್ನು ಕೂಡಿದ್ರೆ 180 ಡಿಗ್ರಿ ಬರುತ್ತೆ ನಮಗೆ. ಓಕೆನಾ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ಈಗ ಕ್ವಶನ್ ನಂಬರ್ 102 ಹೇಳುತ್ತೆ, ಒಂದು
ನಿಯಮಿತ ಪಂಚಭುಜಾಕೃತಿಯು ಹೊಂದಿರುವ ಸಮರೂಪತೆಯ ರೇಖೆಗಳು. ತುಂಬ ಸಿಂಪಲ್ ಆಗಿದೆ ಇದು. ಪಂಚಭುಜಾಕೃತಿ ಅಂತ ಅಂದ ತಕ್ಷಣ ಪಂಚಭುಜಗಳನ್ನು ಹೊಂದಿರಬೇಕು. 1 2 3 4 5. ಓಕೆನಾ? ಇದು ಪಂಚಭುಜಾಕೃತಿ ಒಂದು ನಿಯಮಿತವಾಗಿದೆ ಅಂದರೆ ಸಮರೂಪತೆ ಹೊಂದಿರಬೇಕಾದ್ರೆ ನಾವು 5 ಬಾಹುಗಳು ಸಮರೂಪತೆ ಹೊಂದಿರುವ ಸಾಧ್ಯತೆಗಳು ಇರ್ತವೆ. ಅಲ್ಲಿಗೆ ಅದರ ಅರ್ಥ ಒಂದು ನಿಯಮಿತ ಪಂಚಭುಜಾಕೃತಿಯು ಹೊಂದಿರುವ ಸಮರೂಪತೆಯ ರೇಖೆಗಳೆಷ್ಟು? 5. ಇನ್ನು 2 ಸಂಖ್ಯೆಗಳ ಮೊತ್ತ 45 ಹಾಗೂ ಅವುಗಳ ಅನುಪಾತ 7:8 ಆದರೆ ಆ ಸಂಖ್ಯೆಗಳು. 103ನೇ ಪ್ರಶ್ನೆ ನೋಡಿ, 2 ಸಂಖ್ಯೆಗಳ ಮೊತ್ತ ಕೊಟ್ಟಿದ್ದಾರೆ. ಸೊ 2 ಸಂಖ್ಯೆಗಳ ಮೊತ್ತ 45 ಅಂತೆ, ಅವುಗಳ ರೇಷಿಯೋ 7:8. ಅಲ್ಲಿಗೆ ಒಂದು 7x ಇನ್ನೊಂದು 8x ಅಂತ ತಗೊಂಡ್ರೆ 7 ಮತ್ತು 8 ಕೂಡಿಬಿಟ್ರೆ ನಿಮಗೆ 15x = 45 ಬರುತ್ತೆ. 15ರಿಂದ x ಡಿವೈಡ್ ಮಾಡಿ 45ನ ಡಿವೈಡ್ ಮಾಡಿದ್ರೆ 15 3 45, ಅಲ್ಲಿ x = 3 ಬಂತು. ಸೊ ಈಗ ನಿಮಗೆ ಒಂದು 7x ಇದೆ ಅಂತೆ, ಇನ್ನೊಂದು ಎಷ್ಟು 8x ಇದೆ. ಅದ್ರ ಪ್ರಕಾರ 7 × 3 ಅಂತ ಹೇಳಿದ್ರೆ 21 ಬರುತ್ತೆ ಒಂದು ಸಂಖ್ಯೆ, ಇನ್ನೊಂದು 8 × 3 ಅಂದರೆ 24 ಬರುತ್ತೆ. ಒಂದು 21 ಇನ್ನೊಂದು 24, ಇವೆರಡನ್ನೂ ಕೂಡಿದ್ರೆ 45. ಸರಿನಾ ಫ್ರೆಂಡ್ಸ್? ಸೊ ಅದ್ರ ಪ್ರಕಾರ 21 ಮತ್ತು 24 ಸರಿಯಾದ ಉತ್ತರ ಆಗುತ್ತೆ. ಇದಾದ ನಂತರ 104ನೇ ಪ್ರಶ್ನೆಗೆ ಹೋಗೋಣ ಫ್ರೆಂಡ್ಸ್. ಈಗ ನಾವು 104ನೇ ಪ್ರಶ್ನೆ ಹೇಳುತ್ತೆ ಏನಪ್ಪಾ ಅಂದರೆ, ಒಂದು ಸಂಖ್ಯೆಯ 5ನೇ ಒಂದು ಭಾಗದಿಂದ 14 ಕಳೆದರೆ ಉತ್ತರ 20 ಆಗುತ್ತದೆ. ಈ ಹೇಳಿಕೆಗೆ ಸರಿ ಹೊಂದುವ ಸಮೀಕರಣ ನೋಡಿ. ಒಂದು ಸಂಖ್ಯೆಯ 5ನೇ ಒಂದು ಭಾಗದಿಂದ ಒಂದು ಸಂಖ್ಯೆ x ಆಗಿರಲಿ ಅಂದರೆ x ಅನ್ನು ಇಂಟು 1/5 ಮಾಡಿದರೆ ಅದರಲ್ಲಿ 14 ಕಳೆದ್ರೆ 20 ಆಗುತ್ತೆ ಅಂತ ಅರ್ಥ. ಅದ್ರ ಪ್ರಕಾರ ನಾವೇನಂತ ಬರ್ಕೊಳ್ಬೋದು? ಈ ರೀತಿ ಬರ್ಕೊಳ್ಬೋದು ನೋಡಿ. 1/5 × x - 14 = 20. ಇದನ್ನು ಸಿಂಪ್ಲಿಫೈ ಮಾಡಿಬಿಟ್ರೆ 1 × x ಮಲ್ಟಿಪ್ಲೈ ಮಾಡಿದ್ರೆ x ಬರುತ್ತೆ, ಡಿವೈಡೆಡ್ ಬೈ 5 - 14 = 20. ಸೊ x/5 - 14 = 20. ಸೊ ಇದು ಯಾವುದ್ರಲ್ಲಿ ಆಪ್ಷನ್ ಇದೆ? ಇಲ್ಲಿದೆ ನೋಡಿ, 3ನೇ ಆಪ್ಷನ್ ಸರಿಯಾದ ಉತ್ತರ ಆಗುತ್ತೆ. 105ನೇ ಪ್ರಶ್ನೆ, ಒಂದು ಪಟ್ಟಣದ ಜನಸಂಖ್ಯೆಯು 25,000ದಿಂದ 24,500ಕ್ಕೆ ಇಳಿಮುಖವಾಗಿದೆ. ಇಲ್ಲಿನ ಶೇಕಡಾವಾರು ಇಳಿಮುಖ ಅಂತೇಳಿ ಎಷ್ಟು ಇಳಿಮುಖ ಆಗಿದೆ ನೋಡಿ. ಇಲ್ಲಿ 25,000 ಇದ್ದಿದ್ದು 24,500 ಆಗಿದೆ ಅಂದರೆ 500 ಕಡಿಮೆ ಆಗಿದೆ. ಸೊ ಅಲ್ಲಿಗೆ 25,000ಕ್ಕೆ 500 ಕಡಿಮೆ ಆಯಿತು. ಓಕೆನಾ ಫ್ರೆಂಡ್ಸ್? 25,000ಕ್ಕೆ 500 ಕಡಿಮೆ ಆದರೆ ಅದನ್ನು ಶೇಕಡಾದಲ್ಲಿ ಹೇಳಬೇಕಾದಾಗ ಇಂಟು 100 ಮಾಡಬೇಕು. ಆಗ 0 0 0 0 ಕ್ಯಾನ್ಸಲ್ ಆಗ್ತವೆ. 25ರಿಂದ 50 ಬಾಗಿಸಿದರೆ 25 2 50 ಅಂದರೆ 2% ಸಂಖ್ಯೆ ಇಳಿಮುಖವಾಗಿದೆ. ಅಲ್ಲಿಗೆ 2ನೇ ಆಪ್ಷನ್ ಸರಿಯಾದ ಉತ್ತರ ಆಗುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ 106ನೇ ಪ್ರಶ್ನೆಗೆ ಹೋಗೋಣ. ಈಗ ನಾವು 106ನೇ ಪ್ರಶ್ನೆ ಏನು ಹೇಳುತ್ತೆ ಅಂದರೆ ಫ್ರೆಂಡ್ಸ್ ಇಲ್ಲಿ ಸೊ ನೋಡಿ, ಇಲ್ಲಿ 106ನೇ ಪ್ರಶ್ನೆಗೆ ಹೋಗೋಣ. ಸೊ 106ನೇ ಪ್ರಶ್ನೆ ಹೇಳುತ್ತೆ, ಒಂದು ಆಯತಾಕಾರದ ಆಟದ ಮೈದಾನದ ಕರ್ಣವು 125 ಸೆಂಟಿಮೀಟರ್ ಮತ್ತು ಒಂದು ಬಾಹು 75 ಸೆಂಟಿಮೀಟರ್ ಇದೆ. ಅದರ ಇನ್ನೊಂದು ಬಾಹುವಿನ ಉದ್ದ ಅಂತ ಪ್ರಶ್ನೆ. ಸೊ ಅಂದರೆ ಇಲ್ಲಿ ಕೊಟ್ಟಿರುವಂತಹ ಕ್ವಶನಿಗೆ ಸಂಬಂಧಪಟ್ಟಾಗೆ ನಾವು ಈ ರೀತಿ ಚಿತ್ರ ಬಿಡಿಸ್ಕೊಂಡ್ರೆ ಆಯತಾಕಾರ ಇದೆ, ಅದರ ಕರ್ಣ 125 ಇದೆ, ಒಂದು 75 ಸೆಂಟಿಮೀಟರ್ ಇದೆ, ಇನ್ನೊಂದು ಎ ಬಿ ಎಷ್ಟು ಅಂತ ಗೊತ್ತಿಲ್ಲ, ಅದನ್ನು ಕಂಡುಹಿಡಿಬೇಕು. ಇದು ಎ ಬಿ ಬೇಸ್ ಆಗುತ್ತೆ, ಎ ಡಿ ಹೈಟ್ ಆಗುತ್ತೆ. ಲಂಬಕೋನ ತ್ರಿಭುಜ ಕೊಟ್ಟಿರೋದ್ರಿಂದ ಪೈಥಾಗೋರಸ್ ಅವರ ಪ್ರಮೇಯವನ್ನು ಬಳಸಬೇಕಿಲ್ಲಿ. ಸೊ ಪೈಥಾಗೋರಸ್ ಅವರ ಪ್ರಮೇಯ ಏನು ಹೇಳುತ್ತೆ? ವಿಕರ್ಣದ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತೆ ಅಂತಕ್ಕಂತಹ ಒಂದು ಪೈಥಾಗೋರಸ್ನ ಪ್ರಮೇಯದ ಪ್ರಕಾರ ಏನು ಹೇಳ್ಬೋದು? 125² = 75² + x² ಅಂತ ತಗೊಳ್ಬೋದು. ಅಲ್ಲಿಗೆ 125ನ ಸ್ಕ್ವೇರ್ ಮಾಡಿದ್ರೆ ನಿಮಗೆ 15,625 ಬರುತ್ತೆ. 75ನ ಸ್ಕ್ವೇರ್ ಮಾಡಿದ್ರೆ 5,625. ಅದನ್ನು ಈಕ್ವಲಿಂದ ಈ ಕಡೆ ತಗೊಂಡು ಬಂದರೆ ಮೈನಸ್ ಆಗಿಬಿಡುತ್ತೆ, ಇಲ್ಲಿ x² ಉಳಿಯುತ್ತೆ. 15,625ರಲ್ಲಿ 5,625ನ್ನು ಕಳೆದ್ಬಿಟ್ರೆ ಫ್ರೆಂಡ್ಸ್ ನಿಮಗೆ 10,000 ಉಳಿಯುತ್ತೆ. ಓಕೆನಾ? ಈಗ ಎಕ್ಸ್ಯ ಸ್ಕ್ವೇರ್ ಕ್ಯಾನ್ಸಲ್ ಮಾಡಿದರೆ 10,000ಕ್ಕೆ ರೂಟ್ ಬರುತ್ತೆ. 10,000ದ ಸ್ಕ್ವೇರ್ ರೂಟ್ ಅಂದರೆ 10,000ದ ವರ್ಗಮೂಲ 100 ಅಂದರೆ 100 × 100 ಮಾಡಿದರೆ 10,000 ಬರುತ್ತೆ. ಅದ್ರ ಪ್ರಕಾರ ಈ ಒಂದು ಇನ್ನೊಂದು ಬಾಹುವಿನ ಅಥವಾ ಇನ್ನೊಂದು ಒಂದು ಉದ್ದ ಎಷ್ಟಿರುತ್ತೆ ಅಂತ ಹೇಳಿದ್ರೆ 100 ಮೀಟರ್ ಇರುತ್ತೆ ಅಂತೇಳಿ. ಅದ್ರ ಪ್ರಕಾರ ನಿಮಗಿಲ್ಲಿ 100 ಮೀಟರ್ ಸರಿಯಾದ ಉತ್ತರ, 3ನೇ ಆಪ್ಷನ್ ಸರಿಯಾಗಿರುತ್ತೆ. ಇನ್ನು 107ನೇ ಪ್ರಶ್ನೆ, 2 ವೃತ್ತಗಳ ತ್ರಿಜ್ಯಗಳು ಕ್ರಮವಾಗಿ 19 ಸೆಂಟಿಮೀಟರ್ ಮತ್ತು 9 ಸೆಂಟಿಮೀಟರ್ ಇದೆ. ಈ 2 ವೃತ್ತಗಳ ಪರಿಧಿಗಳ ಮೊತ್ತಕ್ಕೆ ಸಮನಾದ ವೃತ್ತ ಪರಿಧಿಯನ್ನು ಹೊಂದಿರುವ ಮತ್ತೊಂದು ವೃತ್ತದ ತ್ರಿಜ್ಯ ನೋಡಿ. 2 ವೃತ್ತಗಳಿದಾವೆ, ಒಂದು 19 ಸೆಂಟಿಮೀಟರ್ ಇದೆ, ಇನ್ನೊಂದು 9 ಸೆಂಟಿಮೀಟರ್. 2 ವೃತ್ತದ ಪರಿಧಿಗಳನ್ನು ಕೂಡಿದ್ರೆ ಇನ್ನೊಂದು ವೃತ್ತದ ಪರಿಧಿ ಸಿಗಬೇಕು. ಅದು ಸಮನಾಗಿರಬೇಕು ಅಂತ ಹೇಳಿದ್ರೆ ಆ ವೃತ್ತದ ತ್ರಿಜ್ಯ ಎಷ್ಟಿರಬೇಕು ಅಂದರೆ ದೊಡ್ಡದಾಗಿರ್ಬೇಕಲ್ವಾ. ನೋಡಿ, ಮೊದಲನೇ ವೃತ್ತದ ಪರಿಧಿ 2πr1 ಅಂತ ತಗೊಂಡಿ ನಾನು, ಎರಡನೇದು 2πr2 ಅಂತ ತಗೊಂಡಿದ್ದೀನಿ. ಇವೆರಡನ್ನೂ ಕೂಡಿದಾಗ ಮತ್ತೊಂದು ದೊಡ್ಡ ವೃತ್ತ ಫಾರ್ಮೇಷನ್ ಆಗುತ್ತಲ್ಲ, ಅದು 2πr. ಈಗ ನೀವು ರೇಡಿಯಸ್ ತ್ರಿಜ್ಯ ಎಷ್ಟಿರುತ್ತೆ ಅಂತ ಕಂಡುಹಿಡಿಬೇಕು.
ಸೊ ಇದ್ರ ಪ್ರಕಾರ ಇಲ್ಲಿ 2π ಎರಡರಲ್ಲೂ ಕಾಮನ್ ಇದೆಯಾ, 2π ಕಾಮನ್ ತೆಗೆದ್ರೆ R1 + R2 ಈಸ್ ಈಕ್ವಲ್ ಟು 2πr ಆಯಿತು. 2π ಲೆಫ್ಟ್ ಹ್ಯಾಂಡ್ ಸೈಡ್ ರೈಟ್ ಹ್ಯಾಂಡ್ ಸೈಡಲ್ಲಿ ಕ್ಯಾನ್ಸಲ್ ಆಯಿತು. R1 ಎಷ್ಟಿದೆ 19 ಸೆಂಟಿಮೀಟರ್ ಅಂತ ಹೇಳ್ತಾರೆ ಅವರು, R2 9 ಸೆಂಟಿಮೀಟರ್ ಅಂತ ಹೇಳ್ತಾರೆ. ಅಲ್ಲಿಗೆ 19 ಮತ್ತು 9 ಕೂಡಿಬಿಟ್ರೆ ನಿಮಗೆ 28 ಬರುತ್ತೆ. ದಟ್ ಈಸ್ ಈಕ್ವಲ್ ಟು ಆರ್. ಇನ್ನೊಂದು ಹೊಸ ತ್ರಿಜ್ಯ ವೃತ್ತ ರಚನೆ ಆಗಿದೆಯಲ್ಲ ದೊಡ್ಡದು, ಅದರ ತ್ರಿಜ್ಯ ಎಷ್ಟಿರಬೇಕಂತೆ 28 ಸೆಂಟಿಮೀಟರ್ ಇದ್ದರೆ ಆ ವೃತ್ತದ ಪರಿಧಿಗಳು ಸಮನಾಗಿರ್ತವೆ. ಓಕೆನಾ, 28 ಸೆಂಟಿಮೀಟರ್. 108ನೇ ಪ್ರಶ್ನೆ, ಇದರ ಬೆಲೆ ಯು ಅಂತ ಕೊಟ್ಟಿದ್ದಾರೆ, ಇದನ್ನು ಕೊಟ್ಟಿದ್ದಾರೆ ಇಲ್ಲಿ. ಓಕೆನಾ, ಇದು ಒಂದು ರೀತಿ ಫ್ರ್ಯಾಕ್ಷನ್ ಇದೆ, ಇದು ಕಂಟಿನ್ಯೂಡ್ ಫ್ರ್ಯಾಕ್ಷನ್ ರೂಪದಲ್ಲಿದೆ. 1 + 1 ಡಿವೈಡೆಡ್ ಬೈ 1 + 1 ಡಿವೈಡೆಡ್ ಬೈ 1 + 1 ಅಂತೇಳಿ. ಸೊ ಇದನ್ನು ನಾವು ಹೇಗೆ ಸಾಲ್ವ್ ಮಾಡ್ಬೋದು ಅಂತ ಹೇಳಿದ್ರೆ ಸ್ವಲ್ಪ ಹಂಗೆ ಅಬ್ಸರ್ವ್ ಮಾಡಿ. ಇಲ್ಲಿ 1 + 1 ಹಾಗೆ ಬರ್ಕೊಳ್ಳಿ, ಇಲ್ಲಿ 1 ಕೂಡ ಹಾಗೆ ಬರ್ಕೊಳ್ಳಿ. ಫಸ್ಟ್ ಇದನ್ನು ಸಿಂಪ್ಲಿಫೈ ಮಾಡ್ಕೊಳ್ಳಿ. 1 ಡಿವೈಡೆಡ್ ಬೈ 1 + 1 ಅಂದರೆ 1/2 ಆಯಿತು. ಈಗ ಇವೆರಡಕ್ಕೂ LCM ತಗೊಳ್ಳಿ. ಇದು 1 ಬರ್ಕೊಳ್ಳಿ, ಹಾಗೇನೆ 1 ಮೇಲ್ಗಡೆನೂ ಹಾಗೆ ಬರ್ಕೊಳ್ಳಿ. ಇವೆರಡಕ್ಕೂ LCM ತಗೊಂಡ್ರೆ 2 LCM ಬರುತ್ತೆ. 1 2 2 1 2 2 + 1. ಓಕೆನಾ ಫ್ರೆಂಡ್ಸ್. ಸೊ ನೆಕ್ಸ್ಟ್ ಏನಾಗುತ್ತೆ, ಇದು 1 ಹಾಗೆ ಬರೀರಿ. ಇಲ್ಲಿ 2 + 1 3 ಡಿವೈಡೆಡ್ ಬೈ 2 ಆಯಿತು. ಇದನ್ನು ನೀವೇನು ಮಾಡ್ಬೋದು, 3/2 ಇಂಟು ಮಾಡಿ ಬರೆದ್ರೆ 2/3 ಆಗುತ್ತೆ. ಓಕೆನಾ, ಛೇದ ಮತ್ತು ಅಂಶಗಳು ಅದರಲ್ಲಿ ಬದಲಾಗ್ತವೆ. ಈಗ ನೀವೇನು ಮಾಡ್ಬೋದು, ಇಲ್ಲಿ 1 + 1 2 2 ಡಿವೈಡೆಡ್ ಬೈ 3. ಈಗ ಇವೆರಡಕ್ಕೂ LCM ತಗೊಳ್ಳಿ. 1 ಮತ್ತು 3ಕ್ಕೆ LCM 3 ಬರುತ್ತೆ. 1 3 3 1 3 3 ಪ್ಲಸ್ ಇದು 3 ಹಾಗೆ ಇರೋದ್ರಿಂದ ಮೇಲ್ಗಡೆ ಇರೋ ಅಂಶನೂ ಕೂಡ ಅದೇ ರೀತಿಯೇ ಬರೀತೀರಾ. ಸೊ ಈಗ ನಿಮಗೆ 3 2 ಕೂಡಿದ್ರೆ 5 ಬಂತು, ಇದು 3 ಬಂತು. 3ನೇ 5 ಅಥವಾ 5/3 ಬರ್ತಾ ಇದೆ ಆನ್ಸರು. ಸೊ ಅದ್ರ ಪ್ರಕಾರ 5/3 4ನೇ ಆಪ್ಷನ್ ಸರಿಯಾದ ಉತ್ತರ ಆಗುತ್ತೆ ಫ್ರೆಂಡ್ಸ್. ನೆಕ್ಸ್ಟು 109ನೇ ಪ್ರಶ್ನೆ, ಕೊಟ್ಟಿರುವ ಚಿತ್ರದಲ್ಲಿ 5 ಚೌಕಾಕೃತಿಗಳಿದ್ದು ಅವುಗಳು ಒಂದೇ ವಿಸ್ತೀರ್ಣವನ್ನು ಹೊಂದಿವೆ. ಆ ಆಕೃತಿಯ ವಿಸ್ತೀರ್ಣ 45 ಸ್ಕ್ವೇರ್ ಸೆಂಟಿಮೀಟರ್ ಇದ್ದರೆ ಆ ಆಕೃತಿಯ ಸುತ್ತಳತೆ ಎಷ್ಟು ಅಂತ. ಇಲ್ಲಿ 5 ಚೌಕಾಕೃತಿಗಳಿದೆ, 1 2 3 4 5 ಎಲ್ಲವೂ ಸಮ ಇದಾವಂತೆ. ಎಲ್ಲ ಚೌಕಗಳ ವಿಸ್ತೀರ್ಣ ಅಷ್ಟನ್ನು ಕೂಡಿದರೆ 45 ಸ್ಕ್ವೇರ್ ಸೆಂಟಿಮೀಟರ್ ಬರುತ್ತೆ ಅಂತ ಅವ್ರು ಹೇಳೋದು. ಸೊ ಅದ್ರ ಪ್ರಕಾರ ಏನಾಗುತ್ತೆ, ಇಲ್ಲಿ ನಾವು ಇಲ್ಲಿ ನೋಡಿ 5 ಚೌಕದ ವಿಸ್ತೀರ್ಣ 45. ಚೌಕದ ವಿಸ್ತೀರ್ಣ ಕಂಡುಹಿಡಿಯಲಿಕ್ಕೆ A² ಅಂತ ಹೇಳ್ತೀವಿ ನಾವು. ಅಲ್ಲಿಗೆ 5 × A² = 45 ಆಯಿತು. 5ರಿಂದ 45 ಬಾಗಿಸಿದ್ರೆ 5 9 45. ಅಲ್ಲಿಗೆ A² = 9 ಇದ್ದರೆ A ಏನಾಗುತ್ತೆ 3 ಆಗುತ್ತೆ. 9ರ ವರ್ಗಮೂಲ 3. ಅಂದರೆ ಅಲ್ಲಿಗೆ ಏನಾಯಿತು, ಇದರ ಅರ್ಥ ಪ್ರತಿ ಬಾಹುನೂ ಕೂಡ 3 ಸೆಂಟಿಮೀಟರ್. ಇದು 3 ಇದು 3 ಇದು 3 ಇದು 3 ಇದು 3 3 3 3 3 3 ಎಷ್ಟಾದವು ಇಲ್ಲಿ ಅವ್ರು ಕೇಳಿರೋದು ಈ ಆಕೃತಿಯ ಸುತ್ತಳತೆ. ಈ ಆಕೃತಿಯ ಸುತ್ತಳತೆ ಕಂಡುಹಿಡಿಬೇಕಂದ್ರೆ ಈಗ ನಾನೇನು ಬರೆದಿದ್ದೀನಿ ಇದು ಬರಲ್ಲ. ಇದು ಯಾಕಂದರೆ ಇವೆರಡು ಜಾಯಿಂಟ್ ಆಗಿದೆ, ಇದು ಸುತ್ತಳತೆ ಕಳಿಬೇಕು. ಇದು ಸುತ್ತಳತೆ ಸಿಗಲ್ಲ, ಇದು ಸಿಗಲ್ಲ, ಇದು ಸಿಗಲ್ಲ. 1 2 3 4 ಲೆಸ್ ಮಾಡಿದರೆ ಒಟ್ಟು 5 ಚೌಕಾಕೃತಿಗಳಿದ್ದಾವೆ. 5ಕ್ಕೂ 4 ಚೌಕಗಳಿರ್ತಾವೆ, 4 ಬಾಹುಗಳಿರ್ತವೆ. ಅಲ್ಲಿಗೆ 4 ಬಾಹುಗಳ ಲೆಕ್ಕ ಹಿಡಿದ್ರೆ 5 4 20 ಆಗಬೇಕು. ಹೌದಾ? ಆ 20ರಲ್ಲಿ ಒಟ್ಟು ಬಾಹುಗಳ ಸಂಖ್ಯೆ 20 ಬಾಹುಗಳ ಸಂಖ್ಯೆಯಲ್ಲಿ ಇಲ್ಲಿ ಒಂದಕ್ಕೊಂದು ಸೇರ್ಕೊಂಡಿರೋ ಬಾಹುಗಳು ಎಷ್ಟಿದಾವೆ, ಇಲ್ಲಿ 2 ಇದಾವೆ, ಇಲ್ಲಿ 2 4, ಇಲ್ಲಿ 2 6, ಇಲ್ಲಿ 2 8. ಒಟ್ಟು ಒಳಭಾಗದಲ್ಲಿ 8 ಬಾಹುಗಳು ಬರ್ತಾವೆ. ಸೊ 8 ಬಾಹುಗಳನ್ನು ಕಳೆದ್ರೆ ಎಷ್ಟು ಬಾಹುಗಳು ಉಳಿದ್ವು, 12 ಬಾಹುಗಳು ಉಳಿದ್ವು. ಈ 12 ಬಾಹುಗಳನ್ನು ಇಂಟು ಆ ಪ್ರತಿ ಬಾಹುವಿನ ಉದ್ದ ಎಷ್ಟು ಗುಣಿಸಿದ್ರೆ 12 3 36 ಬರ್ತಾ ಇದೆ. ಸೊ 36 ಸೆಂಟಿಮೀಟರ್ ಸುತ್ತಳತೆ ಇರುತ್ತದೆ. ಇಷ್ಟದ್ದು ಎಷ್ಟಿರುತ್ತೆ, 36 ಸೆಂಟಿಮೀಟರ್ ಸುತ್ತಳತೆಯನ್ನು ಹೊಂದಿರುತ್ತೆ. ಓಕೆನಾ ಫ್ರೆಂಡ್ಸ್. ಸೊ ತುಂಬ ಈಸಿಯಾಗಿ ನಾವು ಈ ಒಂದು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ಬೋದು. ಓಕೆ. ಸೊ 110ನೇ ಪ್ರಶ್ನೆ, 6ರಿಂದ ಭಾಗಿಸಲ್ಪಡುವ ಮೊದಲ 40 ಧನಾತ್ಮಕ ಪೂರ್ಣಾಂಕಗಳ ಮೊತ್ತ. ಇದು 10ನೇ ತರಗತಿನಲ್ಲಿ ಬರ್ತಕ್ಕಂತಹ ಸಮಾಂತರ ಶ್ರೇಣಿಯ ಆಧಾರದ ಮೇಲೆ ಬಿಡಿಸ್ಬೋದು. ಇದನ್ನು ನೋಡಿ, 6ರಿಂದ ಭಾಗ ಆಗವು ಅಂದರೆ 6 ಭಾಗ ಆಗುತ್ತೆ, 12 18 ... ಒಟ್ಟು 40 ಪದಗಳು ಬರ್ತಾವೆ. ಆ 40 ಪದಗಳ ಮೊತ್ತ ಕಂಡುಹಿಡಿಬೇಕು. ಅವಾಗ ನಾವೇನು ಮಾಡ್ಬೋದು, ಸಮಾಂತರ ಶ್ರೇಣಿಯ ಪ್ರಕಾರ ಮೊದಲನೇ ಟರ್ಮನ್ನು A ಅಂತ ಹೇಳ್ತೀವಿ, ಮೊದಲನೇ ಪದ. ಸಾಮಾನ್ಯ ವ್ಯತ್ಯಾಸ D. ಸಾಮಾನ್ಯ ವ್ಯತ್ಯಾಸ ಅಂದರೆ ಎರಡನೇ ಪದದಲ್ಲಿ ಮೊದಲನೇ ಪದವನ್ನು ಕಳೆದ್ರೆ ನಿಮಗೆ ಸಾಮಾನ್ಯ ವ್ಯತ್ಯಾಸ ಸಿಗುತ್ತೆ. ಯಾವುದೇ n ಪದಗಳ ಮೊತ್ತವನ್ನು ಕಂಡುಹಿಡಿಯಲಿಕ್ಕೆ ಈ ಒಂದು ಸೂತ್ರವನ್ನು ಬಳಸ್ತೀವಿ. Sn = n/2 × 2a + n - 1 × d. ಈ ಸೂತ್ರಕ್ಕೆ ಇಲ್ಲಿ ಮೇಲ್ಗಡೆ ತೊಗೊಂಡಿರೋ ಎಲ್ಲ ಪದಗಳನ್ನು ಇಲ್ಲಿ ಅಪ್ಲೈ ಮಾಡಿಬಿಡಿ. Sn ಅಂದರೆ S40, n ಅಂದರೆ ಇಲ್ಲಿ ಆ್ಯಕ್ಚುಲಿ ಎಷ್ಟು ತೊಗೊಂಡಿದ್ರಿ ನೀವು, 40 / 2. 2 × 6 ಅಂದರೆ A ಅಂದರೆ 6 ಪ್ಲಸ್ n ಅಂತ ಹೇಳಿದ್ರೆ ಮತ್ತೆ 40 - 1 × d ಅಂದರೆ ಎಷ್ಟು, ಇದು ಕೂಡ 6. ಓಕೆನಾ ಫ್ರೆಂಡ್ಸ್. ಸೊ ಈಗ ನೀವು ಅದನ್ನು ಸುಲಭವಾಗಿ ಏನು ಮಾಡ್ಬೋದು, S40 = 2ರಿಂದ 40 ಬಾಕ್ಸ್ ಬಿಟ್ಟರೆ ನಿಮಗೆ 20 ಬರುತ್ತೆ. 2 ಮತ್ತು 6 ಗುಣಿಸಿದರೆ 12 ಬರುತ್ತೆ. 40ರಲ್ಲಿ 1 ಕಳೆದ್ರೆ 39 × 6.
ಈಗ ನೆಕ್ಸ್ಟ್ ಏನು ಮಾಡ್ಬೋದು, 20 × 12 + 39 ಮತ್ತು 6ನ ಗುಣಿಸ್ರಿ. 39 6ಲೆ 234 ಬರುತ್ತೆ. ಓಕೆನಾ. ಈಗ ನೀವೇನು ಮಾಡ್ಬೋದು, 12 234 ಕೂಡಿದರೆ ಎಷ್ಟು ಬರುತ್ತೆ ನಿಮಗೆ, 246 ಬರುತ್ತೆ. ಓಕೆನಾ. ಸೊ ಈಗ 20 ಮತ್ತು 246ನ ಗುಣಿಸ್ಬೇಕು. 0 ಇಲ್ಲಿ ಇಟ್ಕೊಂಡ್ರೆ 2 6ಲೆ 12ಕ್ಕೆ 2 10 1 2 4ಲೆ 8 1 9 2 2ಲೆ 4 ಎಷ್ಟು ಬಂತು, 4920 ಬಂತು. ಅಂದರೆ 6ರಿಂದ ಭಾಗಿಸಲ್ಪಡುವ ಮೊದಲ 40 ಪದಗಳ 40 ಧನಾತ್ಮಕ ಪೂರ್ಣಾಂಕಗಳ ಮೊತ್ತ 4920 ಬರುತ್ತೆ ಫ್ರೆಂಡ್ಸ್. ಓಕೆನಾ. ಸೊ ಹೀಗೆ ನಾವು ಕಂಟೆಂಟ್ನ ಜೊತೆಗೆ ಕೆಲವೊಂದು ಶಾರ್ಟ್ ಟ್ರಿಕ್ಸನ್ನು ಬಳಸ್ಕೊಂಡು ಕೂಡ ನಾವು ಸುಲಭವಾಗಿ ಎಕ್ಸಾಮಿನೇಷನಲ್ಲಿ ಮ್ಯಾಥ್ಸಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ಸನ್ನು ಬಿಡಿಸ್ಬೋದು. ಸೊ ಈ ಥರದ ಶಾರ್ಟ್ ಟ್ರಿಕ್ಸು ಜೊತೆಗೆ ಕಂಟೆಂಟ್ಗೆ ಸಂಬಂಧಪಟ್ಟಾಗೆ ಮಾಹಿತಿಯನ್ನು ತಿಳ್ಕೋಬೇಕು. ಸೊ ಇದು ತುಂಬ ಹೆಲ್ಪ್ ಆಗುತ್ತೆ ಈ ಒಂದು ವಿಡಿಯೋ. ಸೊ ವಿಡಿಯೋಸ್ನ ಎಲ್ರಿಗೂ ಕೂಡ ಶೇರ್ ಮಾಡಿ, ಜೊತೆಗೆ ನೀವು ಕೂಡ ವಿಡಿಯೋಸ್ನ ನೋಡಿ, ಜೊತೆಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತು ಇದೇ ರೀತಿಯಲ್ಲಿ ಕರ್ನಾಟಕ TETಗೆ ಸಂಬಂಧಪಟ್ಟಾಗೆ ಇನ್ನೂ ಸಾಕಷ್ಟು ಮ್ಯಾಥಮೆಟಿಕ್ಸ್ ಕ್ವಶನ್ಸನ್ನು ಹೇಗೆ ಬಿಡಿಸೋದು ಅಂತಕ್ಕಂಥ ಕೆಲವೊಂದು ಶಾರ್ಟ್ ಟ್ರಿಕ್ಸ್ನ ಜೊತೆಗೆ ನಿಮ್ಮ ಜೊತೆಗೆ ನಾನು ಬರ್ತೀನಿ. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ವೆರಿ ಮಚ್. ಮತ್ತೆ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ. ಓಕೆ, ಬಾಯ್ ಬಾಯ್.